ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಕನಾಯಕ ಇಸುವ ಟಿವಿಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಅಲಗೂರು ಗ್ರಾಮದಲ್ಲಿ ನಡೆಯುತ್ತಿರುವ ಪಂಚಕಲ್ಯಾಣ ಪೂಜಾ ಕಾರ್ಯಕ್ರಮದಲ್ಲಿ ದಲಿತ ಸಮಾಜದವರಿಗೆ ಪ್ರತ್ಯೇಕವಾಗಿ ಊಟದ ವ್ಯವಸ್ಥೆ ಮಾಡಲಾಗಿದೆ ಎಂಬ ಆರೋಪದ ಸುದ್ದಿ ಬಿತ್ತರವಾಗಿದ್ದ ಹಿನ್ನೆಲೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಉಪವಿಭಾಗೀಯ ಅಧಿಕಾರಿ ಶ್ವೇತಾ ಬಿಡ್ಕರ್, ಡಿವೈಎಸ್ಪಿ ಸೈಯದ್ ರೋಷನ್ ಜಮೀರ್, ತಹಶೀಲ್ದಾರ್ ಅನಿಲ್ ಬಡ್ಗೇರ್, ಸಮಾಜ ಕಲ್ಯಾಣ ಇಲಾಖೆ ಜಿಲ್ಲಾ ನಿರ್ದೇಶಕರು ಹಾಗೂ PSI ಗಂಗಾಧರ್ ಪೂಜಾರಿ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳ ಸ್ಥಳಕ್ಕೆ ಭೇಟಿ ನೀಡಿದರು. ಸ್ಥಳೀಯ ದಲಿತರ ಮುಖಂಡರು ಹಾಗೂ ಪಂಚಕಲ್ಯಾಣ ಪ್ರತಿಷ್ಠಾನದ ಸಮಿತಿ ಸದಸ್ಯರೊಂದಿಗೆ ಸುದೀರ್ಘ ಚರ್ಚೆ ನಡೆಸಿದ ಅಧಿಕಾರಿಗಳು ಬಳಿಕ ದಲಿತ ಸಮಾಜದವರನ್ನು ಕರೆದುಕೊಂಡು ಇತರರೊಂದಿಗೆ ಸೇರಿಸಿ ಊಟ ಮಾಡುವಂತೆ ವ್ಯವಸ್ಥೆ ಮಾಡಿದರು. ತದನಂತರ ಮಾತನಾಡಿದ ಉಪವಿಭಾಗೀಯ ಅಧಿಕಾರಿ ಶ್ವೇತಾ ಬಿಡ್ಕರ್, ಸ್ಥಳದ ಪರಿಶೀಲನೆ ವೇಳೆ ಅಂತಹ ಯಾವುದೇ ಘಟನೆ ಕಂಡು ಬಂದಿಲ್ಲ ಎಂದು ಮಾಹಿತಿ ನೀಡಿದರು. ಆದರೆ ಪತ್ರಕರ್ತರು ಪ್ರಶ್ನೆ ಮಾಡಿ ದಲಿತ ಸಮಾಜದವರಿಗೆ ಪ್ರತ್ಯೇಕ ಊಟದ ವ್ಯವಸ್ಥೆ ಮಾಡಿಲ್ಲ ಎಂದಿದ್ದಾರೆ. ಪ್ರತ್ಯೇಕ ಮಂಟಪವನ್ನು ಏಕೆ ತೆರವುಗೊಳಿಸಲಾಗಿದೆ ಎಂದು ಕೇಳಿದಾಗ ಉಪವಿಭಾಗೀಯ ಅಧಿಕಾರಿ ಮೌನವಾಗಿದ್ದರು. ಹಲವು ಪ್ರಶ್ನೆಗಳಿಗೆ ಕಾರಣವಾಗಿದೆ. ಈ ಘಟನೆ ಇದೀಗ ಗ್ರಾಮದಲ್ಲಿ ಚರ್ಚೆಗೆ ಗ್ರಾಮವಾಗಿದ್ದು, ಸತ್ಯಾಸತ್ಯತೆ ಕುರಿತು ಸಾರ್ವಜನಿಕರಲ್ಲಿ ಕುತೂಹಲ ಮೂಡಿದೆ. ಸಭೆಯಲ್ಲಿ ಹಾಜರಿರ್ತಕ್ಕಂತಹ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿ ಹಾಗೂ ತಾಲೂಕಿನ ದಂಡಾಧಿಕಾರಿಗಳು, ಸಭೆಯಲ್ಲಿ ಹಾಜರಿರ್ತಕ್ಕಂತಹ ಅಲಗೂರು ಗ್ರಾಮದ ಎಲ್ಲ ಸಮಾಜದ ಮುಖಂಡರುಗಳೇ, ಹಿಂದೆ ನಮಗೆ ಬಂದಿರತಕ್ಕಂಥ ಮಾಹಿತಿ ಮೇರೆಗೆ ನಿನ್ನೆ ತಹಶೀಲ್ದಾರ್ ಅವರು ಹಾಗೂ ತಾಲೂಕಿನ ಸಮಾಜ ಕಲ್ಯಾಣ ಅಧಿಕಾರಿಗಳು ಹಾಗೂ ನಮ್ಮ ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಕೂಡ ನಿನ್ನೆ ವಿಸಿಟ್ ಮಾಡಿಕೊಂಡು ಏನಾಗಿದೆ ಎಂಬ ವಿಚಾರವನ್ನು ಭೇಟಿ ನೀಡಿ ತಿಳ್ಕೊಂಡಿದ್ದಾರೆ. ಆದಾಗ್ಯೂ ಕೂಡ ಜವಾಬ್ದಾರಿಯಿಂದ ಸ್ಥಾನದಲ್ಲಿರ್ತಕ್ಕಂತಹ ಜಿಲ್ಲಾ ಮಟ್ಟದ ನಾವೆಲ್ಲ ಅಧಿಕಾರಿಗಳು ನಾವಿವತ್ತು ಗ್ರಾಮಕ್ಕೆ ಬಂದಿದ್ದೀವಿ. ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕು, ಏನು ಸತ್ಯಾಸತ್ಯತೆ ಏನು ನಡೆದಿದೆ ಅನ್ನೋ ಒಂದು ಅರಿತುಕೊಳ್ಳಿ ಭೇಟಿ ನೀಡಿದ್ದೀವಿ. ನಿಮ್ಮನ್ನೆಲ್ಲ ಎಲ್ಲ ಸಮುದಾಯದವರು ಸೇರಿಸ್ಬಿಟ್ಟು ನಾವು ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ದೀವಿ. ಪಂಚಕಲ್ಯಾಣ ಮಹೋತ್ಸವ ಕಾರ್ಯಕ್ರಮ 24 ವರ್ಷಗಳು ಆದ ನಂತರ ಈಗ ನಡೀತಾ ಇದೆ. ತುಂಬ ಸಂತೋಷದ ವಿಚಾರ. ತಾವೆಲ್ಲರೂ ಕೂಡ ಹೇಳಿದ ರೀತಿಯಲ್ಲಿ ಗ್ರಾಮದ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಮುಂದೆ ತಾನೇ ಒಂದು ಸಪ್ರೇಟ್ ಪೆಂಡಾಲ್ ಹಾಕ್ಬಿಟ್ಟು ಅದನ್ನು ಊಟ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ ಅನ್ನೋ ಒಂದು ವಿಚಾರ ಏನಿದೆ ಅದನ್ನು ತಿಳ್ಕೊಳ್ಬೇಕಾಗಿತ್ತು. ನೀವೆಲ್ಲರೂ ಕೂಡ ಅದ್ರ ಬಗ್ಗೆ ನಮಗೆ ವಿವರಿಸಿದ್ದೀವಿ. ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಪೆಂಡಾಲ್ಗಳು ಹಾಕಿದ್ವಿ ನಾವು ಅಂತ. ನಾವು ನಿಮಗೆ ಹೇಳೋದಷ್ಟೇ, ಸರ್ಕಾರ ಏನಿದೆ ನಾವೆಲ್ಲರೂ ಕೂಡ ನಿಮ್ಮ ಪರವಾಗಿದ್ದೀವಿ. ಕಾಲಕ್ಕೆ ನಾವೆಲ್ಲರೂ ಕೂಡ ನಿಮ್ಮನ್ನು ಕರೆಸ್ಬಿಟ್ಟು ನಾವೆಲ್ಲ ಮಾಡ್ತಾ ಇದ್ದೀವಿ. ಉಪವಿಭಾಗ ಮಟ್ಟದಲ್ಲಿ ನಾವು ಮಾಡ್ತಾ ಇದ್ದೀವಿ, ಮಾಡ್ತಾ ಇದ್ದೀವಿ, ಮೇಡಮ್ ಅಧ್ಯಕ್ಷ ಮಾಡ್ತಾ ಇದ್ದೀವಿ. ಈ ಪ್ರಸ್ತಾಪ ಯಾವತ್ತು ಹೋಗಿರಲಿಲ್ಲ. ಇವತ್ತು ಬಂದಿರ್ತಕ್ಕಂಥ ವಿಚಾರ ಏನಿದೆ ನಾವೆಲ್ಲ ಸರಿಯಾಗಿ ತಿಳ್ಕೊಳ್ಳೋಣ, ನಿಮ್ಮ ಜೊತೆಗೆ ಖುದ್ದಾಗಿ ಮಾತಾಡಿಬಿಟ್ಟು ಅದನ್ನು ಪರಿಶೀಲನೆ ಮಾಡೋಣ ಅಂತ ನಾವು ಬಂದಿದ್ದೀವಿ. ನಾವೆಲ್ಲರೂ ಕೂಡ ಅದ್ರ ಬಗ್ಗೆ ನಾವೆಲ್ಲ ಯಾವಾಗಲೂ ಕೂಡ ಭಾರತ ದೇಶ ಏನಿದೆ ಒಂದು ಭಾವೈಕ್ಯತೆ ದೇಶ ಇದೆ. ಈ ಎಲ್ಲ ಸಮಾಜದವರು ನಾವು ಒಟ್ಟಾಗಿ ವಾಸ ಮಾಡ್ತಾ ಇದ್ದೀವಿ, ಜನಜೀವನವನ್ನು ನಾವು ಸಾಗಿಸ್ತಾ ಇದ್ದೀವಿ. ಇದು ನಮ್ಮ BPF ಡೆಮಾಕ್ರಸಿ ಪ್ರಜಾಪ್ರಭುತ್ವದಲ್ಲಿ ಸುಂದರವಾಗಿರ್ತಕ್ಕಂಥ ಒಂದು ಸನ್ನಿವೇಶ ಇದೆ. ಎಲ್ಲ ಸಮಾಜದವರು, ಎಲ್ಲ ಧರ್ಮದವರು ಎಲ್ಲರೂ ಕೂಡ ಒಟ್ಟಾಗಿ ಸೇರಿಸ್ಬಿಟ್ಟು ದೇಶದ ಪ್ರಗತಿಯನ್ನು ನಾವೆಲ್ಲರೂ ಕೂಡ ಸಾಧಿಸ್ತಾ ಇದ್ದೀವಿ. ಹಾಗಾಗ್ಬಿಟ್ಟು ಎಲ್ಲಿ ಕೂಡ ಇಂತಹ ಒಂದು ಅಸ್ಪೃಶ್ಯತೆ ಆಚರಣೆಗೆ ಅವಕಾಶ ಇಲ್ಲ. ಅಂಥ ಅವಕಾಶಗಳೇನಾದ್ರು ಕಂಡು ಬಂದರೆ ನಾನೇ ಮುಂದೆ ನಿಂತ್ಕೊಂಡು ಅದನ್ನು ಕರ್ಮ್ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಮುಲಾಜಿಂದಾಗೇ ಕ್ರಮ ಕೈಗೊಳ್ಳಿ. ಹಾಗಾಗ್ಬಿಟ್ಟು ತಾವು ಭಯಭೀತರಾಗ್ತಕ್ಕಂಥ ಸನ್ನಿವೇಶಗಳು ಯಾವುದು ಕೂಡ ಬೇಡ. ಏನನ್ನ ಇದ್ದರೆ ನಮಗೆ ಸೂಕ್ಷ್ಮವಾಗಿ ನಮಗೆ ನಮ್ಮ ಗಮನಕ್ಕೆ ತೊಗೊಂಬರ್ರಿ. ನಾವು ಕಾಲಕ್ಕೆ ಹಮ್ಮಿಕೊಂಡಿರ್ತಕ್ಕಂತಹ ಸಭೆಗಳಲ್ಲಿ ಆ ವಿಚಾರಗಳನ್ನು ಪ್ರಸ್ತಾಪ ಮಾಡಿ
ಆರೋಗ್ಯಕರವಾಗಿರ್ತಕ್ಕಂಥ ಚರ್ಚೆಗಳನ್ನು ನಾವೆಲ್ಲರೂ ಮಾಡೋಣ. ಅದಕ್ಕೆ ಪರಿಹರಿಸ್ತಕ್ಕಂಥ ಕೆಲಸ ಕಾರ್ಯಗಳು ಏನಿದೆ ಅವೆಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡೋಣ. ಇವತ್ತು ತುಂಬ ಸಂತೋಷದ ವಿಚಾರ. ತಾವೆಲ್ಲರೂ ಕೂಡ ಎಲ್ಲ ಸಮುದಾಯದವರು ತಾವೆಲ್ಲ ಹೇಳಿದ್ದೀರ, ತಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿಕೊಂಡು ವಿಜೃಂಭಣೆಯಾಗಿ ಈ ಒಂದು ಮಹೋತ್ಸವವನ್ನು ತಾವೆಲ್ಲರೂ ಮಾಡ್ತಾ ಇದ್ದೀರ. ಹಾಗಾಗ್ಬಿಟ್ಟು ನಮ್ಮ ಎಲ್ಲ ಇಲಾಖೆಗಳ ವತಿಯಿಂದ ನಿಮಗೆ ಧನ್ಯವಾದವನ್ನು ಇಷ್ಟಪಡ್ತೀನಿ. ಇಲ್ಲಿ ಜನಗಳು ಏನಿದೆ ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿರೋದ್ರಿಂದ ಒಂದೇ ಕಡೆಗೆ ರಶ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಟೆಂಟ್ಗಳನ್ನೆಲ್ಲ ಹಾಕಿದ್ದಾರೆ. ಹಾಗಾಗ್ಬಿಟ್ಟು ಅದ್ರ ಬಗ್ಗೆ ನಮಗೆ ಇದಿತ್ತು, ಏನೋ ಕ್ಲಾರಿಫಿಕೇಶನ್ ತೊಗೊಳ್ಬೇಕು ಅಂತ ಹೇಳ್ಬಿಟ್ಟು ಅದನ್ನು ಕ್ಲಾರಿಫೈ ಮಾಡಿದ್ದಾರೆ. ಬೇರೆ ಕಡೆ ಅದಕ್ಕೆ ಪರಿಹರಿಸ್ತಕ್ಕಂಥ ಕೆಲಸ ಕಾರ್ಯಗಳು ನಮ್ಮಿಂದ ಆಗುತ್ತೆ ಯಾವಾಗ ಕೂಡ. ಹಾಗಾಗ್ಬಿಟ್ಟು ನಾವೆಲ್ಲರೂ ಕೂಡ ತುಂಬ ವಿಶ್ವಾಸದಿಂದ ಹಾಗೂ ಆತ್ಮವಿಶ್ವಾಸದಿಂದ ನಾವೆಲ್ಲರೂ ಕೂಡ ನಮ್ಮ ಒಂದು ಅಭಿಪ್ರಾಯಗಳನ್ನು ಈ ಸಭೆಯಲ್ಲಿ ವ್ಯಕ್ತಪಡಿಸಿದ್ದಾರೆ. ನಮಗೆ ಧನ್ಯವಾದಗಳು. ನೀವೇನ್ ಮಾಡ್ತೀರಿ ಕೆಲಸ? ಏನ್ ಮಾಡ್ಕೊಂಡಿದ್ದೀರಿ? ಸೋಷಲ್ ವರ್ಕ್ ಮಾಡೋದು ಸರ್. ಅವ್ರಿಗೆ ಸಂಜೆಕಣ ಅಂತೇಳಿ ಪುತ್ತೂರಿಗೆ ಸಮಾಜ ಮಾಡೋದು ಮುಬ್ಬತ್ನಾಗಿ ಸೈಡ್ ಬಂದೆಲ್ಲ ಗಾಡಿ ಎತ್ತುವ ಗಾಡಿ ಎಲ್ಲ ಆಯ್ತು ದರ್ಶನ ಮಾಡಿ ಈ ಕಡೆ ದರ್ಶನ ಮಾಡಿ ಈ ಕಡೆ ನಡೀಬೇಕು ಸಂಜೆ ಮುಬ್ಬತ್ನಾಗ ಸಂತಾಪ ಅಂತ ಹೇಳಪ್ಪ ಬಾಬು ಸಂತಾಪ ಅಂತೇಳಿ ಸಂಸಾರ ಮತ್ತು ಸೇರಿ ಬರ್ಲಾಗಿದ್ರು ಮುಬ್ಬತ್ನಾಗ ಒಂದು ಸೇರಿ ಬಿದ್ದಿತ್ತು ಯಾರು ಬಿದ್ದು ಮೇಲೆ ರಾಣಿ ಬರ್ಲಾಗಿದ್ರು. ಕಾರ್ಯಕ್ರಮ ಕಳೆದ 4 ದಿನಗಳಿಂದ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಸಮಾಜ ಅಂದರೆ ದಲಿತ ಸಮಾಜಕ್ಕೆ ದೌರ್ಜನ್ಯ ಎಸಗ್ಲಿಕ್ಕತ್ತರ, ಅಸ್ಪೃಶ್ಯತೆ ಆಗ್ಲಿಕ್ಕತ್ತದ ಅನ್ನುವಂಥ ಒಂದು ದೂರು ಜಿಲ್ಲಾಡಳಿತಕ್ಕೆ ಬಂದಿತ್ತು. ಈ ನಿಮಿತ್ತವಾಗಿ ನಾವು ನಿನ್ನೆ ತಹಶೀಲ್ದಾರರು ಮತ್ತು ನಮ್ಮ ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಮತ್ತು CBI ಇವರು PSI ಇವರೆಲ್ಲರನ್ನು ಕಳಿಸಿ ಸ್ಥಳ ಪರಿಶೀಲನೆ ಮಾಡಿಸಿದ್ವಿ. ಆಹಾರದ ವ್ಯವಸ್ಥೆಯನ್ನು ದಲಿತರಿಗಾಗಿ ಸಪ್ರೇಟಾಗಿ ಮಾಡಿರ್ತಾರೆ ಅನ್ನುವಂಥ ಒಂದು ದೂರು ಏನು ಬಂದಿತ್ತು ಅದನ್ನು ಸಹ ಪರಿಶೀಲನೆ ಮಾಡಿಸಿದ್ವಿ. ಇವತ್ತು ನಾನು DSP ಅವರು ಮತ್ತು ಸಹಾಯಕ ನಿರ್ದೇಶಕರು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಹ ನಮ್ಮೊಟ್ಟಿಗೆ ಬಂದಿದ್ದಾರೆ. ಮತ್ತೊಮ್ಮೆ ಅಲ್ಗೂರು ಗ್ರಾಮದಲ್ಲಿ ಈ ರೀತಿ ಏನಾದರೂ ಅಸ್ಪೃಶ್ಯತೆ ನಡೀತಾ ಇದೆ ಅಂತೇಳಿ ತಿಳ್ಕೊಳ್ಳೋದಕ್ಕೆ ನಾವೆಲ್ಲರೂ ಒಟ್ಟಿಗೆ ಬಂದಿದ್ದೀವಿ. ಇಲ್ಲಿ ಕಾರ್ಯಕ್ರಮ ನಡೆಸುವಂತಹ ಆಯೋಜಕರೇ ತಾವು ಹೇಳ್ತಿದ್ದಾರೆ, ಎಲ್ಲ ಸಮುದಾಯದವ್ರನ್ನ ಕೂಡಿಸ್ಕೊಂಡು ನಾವು ಪ್ರಾಥಮಿಕ 3-4 ಸಭೆಗಳನ್ನು ಮಾಡಿದ್ದೀವಿ. ಅಲ್ಗೂರು ಗ್ರಾಮದಲ್ಲಿ ಸುಮಾರು 7,000 ಜನಸಂಖ್ಯೆ ಇರ್ತದೆ. ಅದರಲ್ಲಿ ಸುಮಾರು 1,000 ತನಕ SC ST ಅವರು ಇರ್ತಾರೆ. ಯಾವುದೇ ಕಾರಣಕ್ಕೂ ಹಿಂದೆನೂ ನಮಗೆ ಅಸ್ಪೃಶ್ಯತೆಯ ಒಂದು ಸನ್ನಿವೇಶ ಬಂದಿಲ್ಲ. ನಿನ್ನೆನೂ ಸಹ ಆ ರೀತಿ ಈ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿ ಸಪ್ರೇಟಾಗಿ ಊಟದ ವ್ಯವಸ್ಥೆ ಮಾಡಿರೋದಿಲ್ಲ. ದೂರು ಏನು ತಪ್ಪು ತಿಳುವಳಿಕೆ ಆಧರಿಸಿ ದೂರು ಬಂದಿರ್ತದೆ, ಅಂತಹದ್ದೇನೂ ಇಲ್ಲ ಅಂಥೇಳಿ ಸಮಾಜದ ಮುಖಂಡರು ಸಹ ಹೇಳಿದ್ದಾರೆ. ಅದರೊಟ್ಟಿಗೆ ನಮ್ಮ ಸಮಾಜದವ್ರಿಗೂ ಸಹ ಈ ಕಾರ್ಯಕ್ರಮ ಆಯೋಜನೆ ಮಾಡಿದವ್ರಿಗೆ ಮತ್ತು ಇತರೆ ಸಮುದಾಯದ ಮುಖಂಡರಿಗೂ ಸಹ ನಾವು ಪರಿಶೀಲನೆ ಮಾಡಿ ಪ್ರಶ್ನೆಯನ್ನು ಕೇಳಿದಾಗ ಅವರು ಸಹ ಈ ರೀತಿ ಯಾವುದೇ ಇದು ಅಸ್ಪೃಶ್ಯತೆ ಆಗಿಲ್ಲ, ಆ ರೀತಿ ಆಗೋದಕ್ಕೆ ನಾವು ಸಹ ಕೊಡೋದಿಲ್ಲ, ಶಾಂತಿಯಿಂದ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ, ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಮಾಡ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ಎಲ್ಲ ಸಮಾಜದ ಮುಖಂಡರು ನೀಡಿರೋದ್ರಿಂದ ಅಲ್ಗೂರದಲ್ಲಿ ಈ ರೀತಿ ಯಾವುದೇ ಅಸ್ಪೃಶ್ಯತೆಯ ದೌರ್ಜನ್ಯಕ್ಕೆ ಒಳಗಾಗುವಂಥ ಸನ್ನಿವೇಶಗಳು ಈ ಹಿಂದೆ ಅಥವಾ ನಿನ್ನೆವರೆಗೂ ಆಗದೇ ಇರುವುದು ಕಂಡುಬಂದಿದೆ. ವಿಡಿಯೋ ಕಳಿಸಿದ್ವಿ, ಅದನ್ನು ಸಹ ನಾವು ಪರಿಶೀಲನೆ ಮಾಡಿ ಸಮಾಜದವರಿಗೆ, ದಲಿತರಿಗೆ, ಇಲ್ಲಿರುವಂಥ ಎಲ್ಲ ಕಮ್ಯುನಿಟಿ ವರ್ಗದವ್ರಿಗೆ ನಾವು ಪ್ರಶ್ನೆಯನ್ನು ಕೇಳಿದಾಗ ಇಲ್ಲಿ ಸುಮಾರು 10-12 ಊಟದ ಪೆಂಡಾಲ್ಗಳಿದ್ದಾವೆ. ಯಾರಿಗೂ ಸಹ ಪುರುಷರು ಮತ್ತು ಸ್ತ್ರೀಯರು ಅಂಥೇಳಿ ನಾವು ಭಾಗ ಮಾಡಿದ್ದೇವೆ ಹೊರತು SC ST ಒಂದು ಕಡೆ, ಬೇರೆ ಬೇರೆ ಕಮ್ಯುನಿಟಿಯವರು ಒಂದು ಕಡೆ ಅಂಥೇಳಿ ನಾವು ಭಾಗ ಮಾಡಿಲ್ಲ.
ಕುದುರೆಗಳಿಗಾಗಿ ಆನೆಗಳಿಗಾಗಿ ನಾವು ಪೆಂಡಾಲ್ಗಳನ್ನು ಹಾಕಿದ್ದೀವಿ. ಅಲ್ಲಿ ಹೋಗಿ ಊಟ ಮಾಡಿರೋದನ್ನು ತಮಗೆ ದೂರು ಬಂದಿದೆ ಅಂತ ಮುಖಂಡರು ಮತ್ತು ಇವನ್ ದಲಿತ ಮುಖಂಡರುಗಳೇ ಹೇಳಿರ್ತಾರೆ. ಸೊ ಅದನ್ನು ನಾವು ಪರಿಶೀಲನೆ ಮಾಡಿದ್ದೀವಿ. ಅದು ಏನೂ ಅಂಥದ್ದಾಗಿಲ್ಲ ಅಂತ ಕಂಡು ಬಂದಿದೆ. ಈಗ ಪೆಂಡಾಲ್ ಯಾಕೆ ತೆಗೆದರು? ಅಲ್ಲಿರೋ ಪೆಂಡಾಲನ್ನು ಯಾಕೆ ತೆಗೆದರು? ಪೆಂಡಾಲನ್ನು ತೆಗೆದು ಹಾಕಿದ್ದಾರೆ. ಬಟ್ ಯಾಕೆ ಅದು ಒಂದೇ ಯಾಕೆ ಉಳಿಕಿದ್ದು ಮೊದಲು ಅದನ್ನೇ ಪೆಂಡಾಲಿನ ತೆಗ್ದೀವಿ. ವರ್ಧಮಾನ ಇದ್ದಾರ ಹನ್ನೆರಡು ಕಡೆ ಪೆಂಡಾಲ್ ಐತೆ ಸರ್. ಇಲ್ಲಿ ಆನೆಗಳಿಗೆ ಕುದುರೆಗಳಿಗೂ ಬೇರೆ ಬೇರೆ ಅಂತ ವ್ಯವಸ್ಥೆ ಐತಿ, ಎಲ್ಲರಿಗೂ ಐತಿ. ಯಾವುದೇ ರೀತಿಯಂತ ಆ ಕಾರಣಕ್ಕಾಗಿ ಯಾವುದೇ